ಪ್ರಿಯರೇ, ದಿನದ ಬದುಕಿಗೊಂದು ಕ್ರಿಸ್ತನ ಈ ದನಿ ನಮ್ಮೆಲ್ಲರಿಗೂ ಪ್ರೇರಣೆಯಾಗಲಿ. ಪೂಜಾ ವಿಧಿಯ ಸಾಧಾರಣ ಕಾಲದ 9ನೆಯ ವಾರ, ಜೂನ್ 3, 2024 ಸೋಮವಾರ. ಸಂತ ಮಾರ್ಕನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. 12ನೆಯ ಅಧ್ಯಾಯ 1ರಿಂದ 12ರವರೆಗಿನ ವಚನಗಳು. ಆ ಕಾಲದಲ್ಲಿ ಯೇಸು ಅವರೊಡನೆ ಸಾಮತಿಗಳ ರೂಪದಲ್ಲಿ ಮಾತನಾಡತೊಡಗಿದರು. ಒಬ್ಬನು ದ್ರಾಕ್ಷಿಯ ತೋಟ ಒಂದನ್ನು ಮಾಡಿ ಅದರ ಸುತ್ತ ಬೇಲಿ ಹಾಕಿಸಿದ. ದ್ರಾಕ್ಷರಸವನ್ನು ತೆಗೆಯಲು ಆಲಿಯನ್ನು ಹೂಡಿಸಿ ಕಾವಲಿಗಾಗಿ ಅಟ್ಟಣೆಯನ್ನು ಕಟ್ಟಿಸಿದ. ಬಳಿಕ ತೋಟವನ್ನು ಗೇಣಿದಾರರಿಗೆ ವಹಿಸಿ ಹೊರನಾಡಿಗೆ ಹೊರಟು ಹೋದ. ಫಲಕಾಲವು ಬಂದಾಗ ತನಗೆ ಬರತಕ್ಕ ಪಾಲನ್ನು ತರುವುದಕ್ಕಾಗಿ ಒಬ್ಬ ಸೇವಕನನ್ನು ಗೇಣಿದಾರರ ಬಳಿಗೆ ಕಳುಹಿಸಿದ. ಆದರೆ ಅವರು ಆ ಸೇವಕನನ್ನು ಹಿಡಿದು ಹೊಡೆದು ಬರಿಗೈಯಲ್ಲಿ ಹಿಂದಕ್ಕೆ ಅಟ್ಟಿದರು. ತೋಟದ ಯಜಮಾನ ಪುನಃ ಇನ್ನೊಬ್ಬ ಸೇವಕನನ್ನು ಕಳುಹಿಸಿದ. ಅವರು ಅವನ ತಲೆಯ ಮೇಲೆ ಹೊಡೆದು ಅವಮಾನ ಮಾಡಿ ಕಳುಹಿಸಿದರು. ಯಜಮಾನ ಆಮೇಲೆ ಮತ್ತೊಬ್ಬ ಸೇವಕನನ್ನು ಕಳುಹಿಸಿದ. ಇವನನ್ನು ಅವರು ಕೊಂದು ಹಾಕಿದರು. ಇನ್ನೂ ಅನೇಕರನ್ನು ಕಳುಹಿಸಲು ಅವರಲ್ಲಿ ಕೆಲವರನ್ನು ಹೊಡೆದರು, ಕೆಲವರನ್ನು ಕಡಿದು ಹಾಕಿದರು. ಯಜಮಾನನಿಗೆ ಇನ್ನು ಉಳಿದಿದ್ದವನೆಂದರೆ ಅವನ ಮುದ್ದು ಮಗನೊಬ್ಬನೇ. ನನ್ನ ಮಗನಿಗಾದರೂ ಅವರು ಮರ್ಯಾದೆ ಕೊಟ್ಟಾರು ಎಂದು ಭಾವಿಸಿ ಕಟ್ಟಕಡೆಗೆ ಆ ಯಜಮಾನ ತನ್ನ ಮಗನನ್ನೇ ಅವರ ಬಳಿಗೆ ಕಳುಹಿಸಿದ. ಆದರೆ ಆ ಗೇಣಿದಾರರು, ತೋಟಕ್ಕೆ ಇವನೇ ಉತ್ತರಾಧಿಕಾರಿ, ಬನ್ನಿ ಇವನನ್ನು ಮುಗಿಸಿಬಿಡೋಣ, ಆಗ ಈ ಆಸ್ತಿ ನಮ್ಮದಾಗುವುದು ಎಂದು ಒಳಸಂಚು ಹೂಡಿ ಅವನನ್ನು ಹಿಡಿದು ಕೊಂದು ಹಾಕಿ ತೋಟದ ಆಚೆಗೆ ಎಸೆದು ಬಿಟ್ಟರು. ಇಂತಹ ಪರಿಸ್ಥಿತಿಯಲ್ಲಿ ಆ ತೋಟದ ಯಜಮಾನ ಏನು ಮಾಡುವನು? ಅವನು ಬಂದು ಆ ಗೇಣಿದಾರರನ್ನು ಸಂಹರಿಸಿ ತೋಟವನ್ನು ಬೇರೆ ಗೇಣಿದಾರರಿಗೆ ಒಪ್ಪಿಸುವನು. ಪವಿತ್ರ ಗ್ರಂಥದಲ್ಲಿ ಮನೆ ಕಟ್ಟುವವರು ಬೇಡವೆಂದು ಬಿಸಾಡಿದ ಕಲ್ಲೇ ಪ್ರಮುಖ ಮೂಲೆಗಲ್ಲಾಯಿತು. ಸರ್ವೇಶ್ವರನಿಂದಲೇ ಆದ ಈ ಕಾರ್ಯ ನಮ್ಮ ಕಣ್ಣಿಗೆ ಅದೆಂಥ ಆಶ್ಚರ್ಯ ಎಂಬ ವಾಕ್ಯವನ್ನು ನೀವು ಓದಲಿಲ್ಲವೇ ಎಂದರು. ತಮ್ಮನ್ನು ಕುರಿತೇ ಈ ಸಾಮತಿಯನ್ನು ಹೇಳುತ್ತಿದ್ದಾರೆಂದು ಅರ್ಥ ಮಾಡಿಕೊಂಡ ಆ ಯೆಹೂದ್ಯ ಮುಖಂಡರು ಯೇಸುವನ್ನು ಹಿಡಿದು ಬಂಧಿಸಲು ಯತ್ನಿಸಿದರು. ಆದರೆ ಜನಸಮೂಹಕ್ಕೆ ಭಯಪಟ್ಟು ಅವರನ್ನು ಬಿಟ್ಟು ಹೋದರು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ. ಚಿಂತನೆ. ಇಸ್ರಾಯೇಲ್ ಜನರ ಅಜ್ಞಾನ ಅಂಧಕಾರಕ್ಕೆ ತಂದೆ ದೇವರು ತಮ್ಮ ಏಕಮಾತ್ರ ಪುತ್ರನನ್ನೇ ಧಾರೆ ಎರೆದರು. ಪ್ರಭು ಯೇಸು ಕ್ರಿಸ್ತರಲ್ಲಿ ಆತ್ಮೀಯರೇ, ಜನ ನಮ್ಮನ್ನು ಗುರುತಿಸಬೇಕು, ನಮ್ಮ ಬಗ್ಗೆ ಮಾತನಾಡಬೇಕು, ಪ್ರಶಂಸಿಸಬೇಕು ಎಂದು ನಾವು ಅಂದುಕೊಳ್ಳುವುದು ಸಹಜ. ಕೆಲವು ವ್ಯಕ್ತಿಗಳು ನಾವು ಮಾತನಾಡುವುದನ್ನು ಜನ ಕೇಳಿಸಿಕೊಳ್ಳಬೇಕು, ಕೇಳಿ ಮೆಚ್ಚುಗೆ ವ್ಯಕ್ತಪಡಿಸಬೇಕು ಎಂದು ಅನೇಕ ಕಸರತ್ತು ಮಾಡುತ್ತಾರೆ. ಹೊಸ ಹೊಸ ಪದಗಳನ್ನು ಬಳಕೆ ಮಾಡುತ್ತಾರೆ. ಜನರಿಗೆ ಹಿತ ಕೊಡುವಂತಹ ಮಾತುಗಳನ್ನು ಬಳಸುತ್ತಾರೆ, ನಗಿಸುತ್ತಾರೆ, ಒಳ್ಳೆಯ ಬಟ್ಟೆಗಳನ್ನು ತೊಡುತ್ತಾರೆ. ಹೀಗೆ ಒಬ್ಬ ಒಳ್ಳೆಯ ವಾಗ್ಮಿಯಾಗಲು ಹಲವಾರು ಪ್ರಯತ್ನಗಳಲ್ಲಿ ತೊಡಗುತ್ತಾರೆ. ಇಂದಿನ ಶುಭ ಸಂದೇಶದಲ್ಲಿ ಪ್ರಭು ಯೇಸು ಕ್ರಿಸ್ತರು ಅಂತಹ ಯಾವುದೇ ಕಸರತ್ತು ಮಾಡದೆ ಒಂದು ಪುಟ್ಟ ಸಾಮತಿಯನ್ನು ಬಳಸಿ ಜನರಿಗೆ ಮನಮುಟ್ಟುವ ರೀತಿಯಲ್ಲಿ ಸಂದೇಶವನ್ನು ನೀಡುತ್ತಿದ್ದಾರೆ. ಪ್ರಭು ಯೇಸು ಒಬ್ಬ ಅತ್ಯಂತ ಪ್ರಭಾವಶಾಲಿ ಬೋಧಕ ಮತ್ತು ಉತ್ತಮ ಮಾತುಗಾರ. ಅವರ ಮಾತುಗಳು ಎಂದಿಗೂ ಪ್ರಸ್ತುತ. ಜಗತ್ತಿನಾದ್ಯಂತ ಜನ ಇಂದು ಕ್ರಿಸ್ತನನ್ನು ಹಿಂಬಾಲಿಸುತ್ತಿದ್ದಾರೆ ಎಂದರೆ ಅದು ಆತ ಮಾಡಿದ ಪವಾಡದಿಂದಲ್ಲ, ಆತ ನುಡಿದ ಮಾತುಗಳಿಂದ. ಇಂದಿನ ಶುಭ ಸಂದೇಶದಲ್ಲಿ ಪ್ರೀತಿಯ ಪ್ರಾಣಾರ್ಪಣೆ ಬಗ್ಗೆ ಸಹಜವಾಗಿ ತಿಳಿಸುವುದನ್ನು ನಾವು ಕಾಣುತ್ತೇವೆ. ಇಲ್ಲಿ ಬರುವಂತಹ ವಿಷಯಗಳನ್ನು ನಾವು ವಿಚಾರ ಮಾಡಿದಾಗ ಅದರ ಗೂಢಾರ್ಥ ನಮಗೆ ತಿಳಿಯುತ್ತದೆ. ದೇವರು ಪ್ರೀತಿಯಿಂದ ಸಾಕಿ ಸಲಹಿದ ದ್ರಾಕ್ಷಿ ತೋಟ ಇಸ್ರಾಯೇಲ್ ಜನಾಂಗ. ಬಂದ ಸೇವಕರು ಪ್ರವಾದಿಗಳು ಮತ್ತು ನ್ಯಾಯಸ್ಥಾಪಕರು. ಕೊನೆಗೆ ಬಂದ ಮಗನೇ ಪ್ರಭು ಯೇಸು ಕ್ರಿಸ್ತ. ಇಸ್ರಾಯೇಲ್ ಜನರ ಅಜ್ಞಾನ ಅಂಧಕಾರಕ್ಕೆ ತಂದೆ ದೇವರು ತಮ್ಮ ಏಕಮಾತ್ರ ಪುತ್ರನನ್ನೇ ಧಾರೆ ಎರೆದರು. ಪ್ರಭುವಿನ ಶಿಲುಬೆ ಮರಣ ನಮ್ಮನ್ನೆಲ್ಲ ದೇವರ ಪ್ರೀತಿಗೆ ಯೋಗ್ಯರನ್ನಾಗಿಸಿದೆ. ಪ್ರಿಯರೇ, ಆತ್ಮಾವಲೋಕನ ಮಾಡಿಕೊಳ್ಳೋಣ. ನಮ್ಮ ಮಾತು ಬೇರೆಯವರಿಗೆ ಮನ ಮುಟ್ಟುವಂತೆ ಇದೆಯೇ? ಅದು ಪ್ರೀತಿ ಮತ್ತು ಅನುಕಂಪದಿಂದ ಕೂಡಿದೆಯೇ? ಇನ್ನು ಎರಡನೆಯದಾಗಿ, ದೇವರೇ ಸಾಕಿ ಸಲಹಿದ ದ್ರಾಕ್ಷಿ ತೋಟ ನಾವಾದರೆ ನಾವು ಎಂತಹ ಫಲವನ್ನು ಸಮಾಜಕ್ಕೆ, ನಮ್ಮ ಧರ್ಮಕ್ಕೆ, ನಮ್ಮ ಕುಟುಂಬಕ್ಕೆ ನೀಡುತ್ತಿದ್ದೇವೆ? ಇನ್ನು ಮೂರನೆಯದಾಗಿ, ಇಸ್ರಾಯೇಲ್ ಜನಾಂಗದಂತೆ ನಾವು ದೈವ ಪ್ರೀತಿಯನ್ನು ಮರೆತಿದ್ದೇವೆಯೇ? ತ್ಯಜಿಸಿದ್ದೇವೆಯೇ? ತಿರಸ್ಕರಿಸಿದ್ದೇವೆಯೇ? ಈ ಪ್ರಶ್ನೆಗಳಿಗೆ ನಮ್ಮ ಉತ್ತರವೇನು? ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಇದು ಧ್ವನಿ ಮಾಧ್ಯಮ ಮನೆಯ ಕೊಡುಗೆ. ಧ್ವನಿ ವಂದನೆಯ ಸ್ವಾಮಿ ಶಾಂತಕುಮಾರ್ ಜೆ, ಬೆಂಗಳೂರು ಮಹಾಧರ್ಮ ಕ್ಷೇತ್ರ. ಪ್ರಿಯರೇ, ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು.